ಅನೇಕರಿಗೆ ಟೆಸ್ಟಮನಿಗಳು ಕೊಡುವಂಥ ಒಂದು ಕೃಪೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ಬಿಲೀವ್ ಮಾಡ್ತೀರ ದೇವರು ನಮ್ಮ ಜೊತೆ? ದೇವರು ನಮ್ಮನ್ನು ನಡೆಸ್ತಾ ಇದ್ದಾರಾ? ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರಾ? ಪ್ರಾರ್ಥನೆಗೆ ಜಯ ಕೊಟ್ಟಿದ್ದಾರಾ? ದೇವರಿಗೆ ಸ್ತೋತ್ರ. ಕಳೆದ ತಿಂಗಳಲ್ಲಿ ದೇವರು ನನ್ನನ್ನು, ನನ್ನ ಸೇವೆಯನ್ನು ದೇವರು ಆಶೀರ್ವದಿಸಿದ್ದಾನೆ. ಕಳೆದ ತಿಂಗಳಲ್ಲಿ 3 ಗಡ್ಡೆಗಳನ್ನ ದೇವರು ಬಿಡುಗಡೆ ಮಾಡಿದ್ದಾನೆ. ಒಂದು ಕ್ಯಾನ್ಸರ್ ಗಡ್ಡೆ, ಇನ್ನೆರಡು ಅದು ಯಾವ ಗಡ್ಡೆ ಅಂತ ರಿವೀಲ್ ಆಗಲಿಲ್ಲ. ಆದರೆ 3 ಜನರಿಗೂ ಹೋದ ತಿಂಗಳಲ್ಲಿ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ನಮ್ಮ ದೇವರು ನಮ್ಮ ಜೊತೆ ಇದ್ದಾನೆ. ಮೊನ್ನೆ ನಮ್ಮ ಬ್ರದರ್ ಯೋನ ಅವ್ರಿಗೆ ಗೊತ್ತದು, ಅವರೇನೇ ಫೋನ್ ಮಾಡಿದರು. ಮಂಗಳೂರಿಗೆ ನಾನು ಹೋಗ್ತೀನಿ, ಅವ್ರು ಸಾರ್ ಹೇಳ್ತಾರೆ ನೀವು ಬಂದು ಪ್ರಾರ್ಥನೆ ಮಾಡಿ ಹೋಗಬೇಕು. ನನಗೆ ಈ ಪೊಸಿಷನ್ ಎಲ್ಲಿವರೆಗಿರುತ್ತೆ ನನಗೆ ಗೊತ್ತಿಲ್ಲ, ಆದ ಕಾರಣ ನೀವು ಬರಬೇಕಂತ ಕರೀತಾರೆ. ನಾನು ದೇವ್ರ ನಾಮ ಮಹಿಮೆಗೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವ್ರ ಚೇಂಬರಲ್ಲಿ ಕೂತಾಗ ದೇವ್ರು ಹೇಳ್ತಾರೆ ನೀನು ಈಗಲೇ ಹೋಗಲ್ಲ, ನಿನಗಿನ್ನೂ ಕಾಲ ಬಂದಿಲ್ಲ, ಹೋಗಲ್ಲ ಅಂತ ಪೋಸ್ಟ್ ಬಿಟ್ಟು. ಆದರೆ ಬರೋರು ಫೋನ್ ಮಾಡಿ ಹೇಳ್ತಾರೆ ಆಗಸ್ಟ್ 1st ವೀಕಲ್ಲಿ ನಾನು ಬರ್ತಾ ಇದ್ದೀನಿ. ಅದಕ್ಕೆ ಸುಮಾರು ಖರ್ಚು ಮಾಡ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಸರ್ 1st ವೀಕಲ್ಲಿ ಅವ್ರು ಬರ್ಬೋದು ಅಂತ. ನನಗೆ ಗೊತ್ತಿಲ್ಲ ಅವ್ರು ಬರ್ತಾರ ಬಿಡ್ತಾರ. ನನ್ನ ದೇವ್ರು ನಿಮಗೆ ಸ್ವಲ್ಪ ಕಾಲ ಮುಂದುವರಿಸ್ತಾರೆ. ನಾನು ಹೇಳಿ ಪ್ರಾರ್ಥನೆ ಮಾಡಿ ಬಂದುಬಿಟ್ಟೆ, ಒಂದು 5 ಕಿಲೋಮೀಟ್ರ್ ಇರ್ಬೋದು. ಅವ್ರ ಫೋನ್ ಬರುತ್ತೆ, ಪಾಸ್ಟರ್ ನೀವು ಹೇಳಿದಂಗೆ ಬರುವಂಥ ವ್ಯಕ್ತಿ ಬರಲ್ಲ ಅಂತ ಫೋನ್ ಮಾಡಿದರು ಅಂತ. ಯಾರಿಗ ಅರ್ಥ ಆಗಿಲ್ವಾ? ನಮ್ಮ ದೇವ್ರು ಸದಾಕಾಲ ನಮ್ಮ ಜೊತೆ. 5 ಕಿಲೋಮೀಟ್ರ್ ಬರಲಿಲ್ಲ, ಅವ್ರು ಹೇಳ್ತಾರೆ ಬರುವಂಥ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾರೆ ಆ ಪೋಸ್ಟ್ಗೆ ನಾವೀಗ ಬರಲ್ಲ. ನಮ್ಮ ದೇವ್ರ ಅನುಮತಿ ಇಲ್ದಿರ ಒಂದು ಕೂದಲು ಕಪ್ಪಗೆ ಬೆಳಗಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅನುಮತಿ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ನಡೆಯಲ್ಲ. ಆದ ಕಾರಣ ಬೇಗ ದೇವರ ವಾಕ್ಯಕ್ಕೆ ಹೋಗೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಒಬ್ರು ಯಾರಾದರೂ ಗಟ್ಟಿಯಾಗಿ ಓದಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನ ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ. ಒಂದಲ್ಲೇಲೂಯ, ಒಂದಲ್ಲೇಲೂಯ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗ್ರಿ, ಕೀರ್ತನೆಗಳಿಂದ ಸಂಗೀತಗಳಿಂದ ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವೇನೇ ಮಾಡಿದ್ರು ಯೇಸುವಿನ ಮಹಿಮೆಗೋಸ್ಕರ ಮಾಡಿರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದಕ್ಕೆ ಯೋಹಾನ 4:24 ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನೀವು ಆರಾಧನೆ ಮಾಡಬೇಕು.
ದೇವರು ಆತ್ಮ ಸ್ವರೂಪನಾಗಿರೋದ್ರಿಂದ ಆರಾಧನೆ ಮಾಡುವಂತ ನಾವುಗಳು ನಮ್ಮ ಆರಾಧನೆ ಹೇಗಿರಬೇಕು ಅಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ, ನಾವು ಮಾಡುವಂತ ಆರಾಧನೆ ಸ್ಫೂರ್ತಿದಾಯಕವಾಗಿರಬೇಕು, ಎಂಕರೇಜ್ ಆಗಿರಬೇಕು, ಆಸಕ್ತಿಯಿಂದ ಕೂಡಿರಬೇಕು, ಫುಲ್ ಎನರ್ಜಿಕ್ ಆಗಿ ನಾವು ದೇವರನ್ನ ಆರಾಧನೆ ಮಾಡಬೇಕು. ಯಾರೋ ನೋಡಲಿ ಅಂತ ಅಲ್ಲ, ನಮ್ಮ ದೇವರು ನೋಡಲಿ ಅಂತ, ನನ್ನ ರಕ್ಷಕ ನೋಡಲಿ ಅಂತ, ನನ್ನ ವಿಮೋಚಕ ನೋಡಲಿ ಅಂತ, ನನ್ನನ್ನು ಒಪ್ಪಿಕೊಂಡಿರತಕ್ಕ ಯೇಸು ನನ್ನನ್ನು ನೋಡಲಿ ಅಂತ ಮನಪೂರ್ತಿಯಾಗಿ ಆರಾಧನೆ ಮಾಡುವಾಗ ಆರಾಧನೆ ಸ್ಫೂರ್ತಿದಾಯಕವಾಗಿರ್ಬೇಕಂತೆ, ಆಶಾದಾಯಕವಾಗಿರ್ಬೇಕಂತೆ, ಆಸಕ್ತಿಯ ಆರಾಧನೆ ಆಗಿರ್ಬೇಕಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವೇನೇ ಮಾಡಿದ್ರು ನಿಮ್ಮ ಯೇಸು ಮೆಚ್ಚುವ ರೀತಿಯಲ್ಲಿ ಮಾಡ್ರಿ. ಆತ್ಮ ಸಂಬಂಧವಾದ ಹಾಡುಗಳನ್ನು ಆಡ್ರಿ, ಗಾನ ಮಾಡ್ರಿ, ಇನ್ಸ್ಟ್ರೂಮೆಂಟ್ಗಳು ಬಾಡಿಸ್ರಿ. ಆ ಆರಾಧನೆಯಲ್ಲಿ ನಿಮ್ಮನ್ನ ನೀವು ಮರೆಯಲ್ಪಟ್ಟವರಾಗಿ ಆರಾಧನೆ ಮಾಡುವಾಗ ಯಾರಿದ್ದಾರೆ ಅಂತ ನೋಡಬಾರ್ದ್ರಿ. ಆರಾಧನೆ ಮಾಡುವಾಗ ನನ್ನ ದೇವರು ನಮ್ಮ ಮುಂದೆ ಇದ್ದಾನೆ, ನನ್ನ ದೇವರು ನಮ್ಮ ಮುಂದೆ ಇದ್ದಾನೆ, ನನ್ನ ಯೇಸು ನನ್ನ ಮುಂದೆ ಇದ್ದಾನೆ ಅಂತ ನಾನು ಮತ್ತು ನೀವು ಆರಾಧನೆ ಮಾಡುವಾಗ ಲೀಡರ್ ಇದ್ದಾನೆ ಅಂತಲ್ರಿ. ನೀವು ಕೊನೆಯಲ್ಲಿರಲಿ, ಮುಂದೆ ಇರಲಿ, ಎಲ್ಲೇ ಇರಲಿ, ದೇವರ ಮನೆಗೆ ಬಂದಾಗ ಆರಾಧನೆ ಮಾಡ್ತಿರಲ್ಲ, ಆ ಆರಾಧನೆನ ದೇವರು ನೋಡ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡುವಾಗ ನಾನು ನಿಮ್ಮ ಹೃದಯವನ್ನ ಪ್ರಿಯ ಸಹೋದರಿ, ಆರಾಧನೆಗೆ ಬಂದ್ರೆ ನಿನಗೆ ಬಿಡುಗಡೆ, ಆರಾಧನೆಗೆ ಬಂದ್ರೆ ನಿನ್ನ ಶಾಪಕ್ಕೆ ಬಿಡುಗಡೆ, ಆರಾಧನೆಗೆ ಬಂದ್ರೆ ನಿನ್ನ ಮಾಟ ಮಂತ್ರಗಳಿಗೆ ಬಿಡುಗಡೆ, ಆರಾಧನೆಗೆ ಬಂದ್ರೆ ನಿನ್ನ ರೋಗಕ್ಕೆ ಬಿಡುಗಡೆ, ಆರಾಧನೆಗೆ ಬಂದ್ರೆ ನಿನ್ನಲ್ಲಿ ಅದ್ಭುತ ದೇವರು ಮಾಡ್ತಾರೆ. ಒಂದು ಸಲ ಆರಾಧನೆಗೆ ಒಂದು ಗೂನಿ ಬೊಗ್ಗಲ್ಪಟ್ಟವಳು ಬಂದ್ಬಿಟ್ಟಿದ್ದಾಳೆ. ದೆವ್ವ ಬಡಿಯಲ್ಪಟ್ಟು ಅವಳು ತಲೆ ಎತ್ತಕ್ಕಾಗದೆ ಗೂನಾಗಿದ್ದಾಳಂತೆ. ಯೇಸು ಸ್ವಾಮಿ ಅವಳನ್ನ ನೋಡ್ಬಿಟ್ಟ. ಯೇಸು ನೋಡಿ ಆ ಆರಾಧನೆಗೆ ಬಂದಂಥವಳಿಗೆ ಯೇಸು ಸ್ವಾಮಿ ಬಿಡುಗಡೆ ಕೊಡ್ತಾನ್ರಿ. ಬತ್ತಿ ಹೋದ ಕೈಗೆ ಯೇಸು ಸ್ವಾಮಿ ನೋಡ್ಬಿಟ್ಟಿದ್ದಾನೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಮನೆಯಲ್ಲಿರದೆ ದೇವರನ್ನು ಆರಾಧನೆ ಮಾಡುವಾಗ ಆಗದಂತ ಪರಿಸ್ಥಿತಿಯಲ್ಲಿ, ಚಪ್ಪಾಳೆ ಹೊಡೆಯಕ್ಕಾಗದಂತ ಪರಿಸ್ಥಿತಿಯಲ್ಲಿ, ಕೂತ್ಕೊಳ್ಳಕ್ಕಾಗದಂತ ಪರಿಸ್ಥಿತಿಯಲ್ಲಿ, ನಿಲ್ಲಕ್ಕಾಗದಂತ ಪರಿಸ್ಥಿತಿಯಲ್ಲಿ ಸರ್ವಶಕ್ತನಾದ ದೇವರನ್ನ ಆರಾಧನೆಗಾಗಿ ಬಂದ್ರಲ್ಲ, ನನ್ನ ಯೇಸು ನಿಮ್ಮನ್ನ ಬರಿಗೈಲಿ ಕಳಿಸುವ ದೇವರಲ್ಲ. ಅದಕ್ಕೆ ಪೌಲು ಕೊಲೊಸ್ಸದವರಿಗೆ ಹೇಳ್ತಾನೆ, ನೀವೇನ್ ಮಾಡ್ರಿ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಗೊಳ್ಳಲಿ. ವಾಕ್ಯ ಯಾವಾಗ ನೆಲೆಗೊಳ್ತದೋ ಆತ್ಮ ಸ್ವರೂಪನಾದ ದೇವರನ್ನ ಆಟೋಮೆಟಿಕ್ ಆಗಿ ಆತ್ಮೀಯ ರೀತಿಯಲ್ಲೇ ನೀವು ಆರಾಧನೆ ಮಾಡಿಬಿಡ್ತಾರಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಆರಾಧನೆ ಮಾಡೋ ದೇವರು ಕಲ್ಲಲ್ಲ, ಮಣ್ಣಲ್ಲ, ಮರ ಅಲ್ಲ. ನೀವು ಆರಾಧನೆ ಮಾಡೋ ದೇವರಿಗೆ ಅವನು ಜೀವ ಸ್ವರೂಪನಾಗಿರೋದ್ರಿಂದ, ಆತ್ಮ ಸ್ವರೂಪನಾಗಿರೋದ್ರಿಂದ, ಆತ್ಮ ಪರವಶನಾಗಿಯೇ ನೀವು ಆರಾಧನೆ ಮಾಡಬೇಕಂತೆ. ಪ್ರಿಯ ಸಹೋದರಿ, ನನ್ನ ದೇವರಿಗೆ ಜೀವ ಇರುವುದರಿಂದ ನಿಮಗೂ ಜೀವವನ್ನು ಅನುಗ್ರಹಿಸಿಕೊಟ್ಟಿದ್ದಾನ್ರಿ. ನಾನು ಸತ್ತು ಹೋದವರಿಗೆ ದೇವರಲ್ಲ, ನಾನು ಜೀವ ಉಳ್ಳವರಿಗೆ ದೇವರು. ನಾನು ಸತ್ತು ಹೋದವರಿಗೆ ದೇವರಲ್ಲ, ಜೀವ ಉಳ್ಳವರಿಗೆ ದೇವರು. ಆ ಯೇಸು ಅವನನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮ ಆರಾಧನೆ ಸ್ಫೂರ್ತಿದಾಯಕವಾಗಿರಬೇಕು, ಆಶಾದಾಯಕವಾಗಿರಬೇಕು, ಜ್ಞಾನದಾಯಕವಾದ ಆರಾಧನೆಯಾಗಿರಬೇಕು. ಆರಾಧನೆ ಮಾಡುವಾಗ ಒಬ್ಬೊಬ್ಬರು ನಾವು ಆ ಪರಿಶುದ್ಧಾತ್ಮನ ಬೆಂಕಿಯಿಂದ ತುಂಬಲ್ಪಡಬೇಕು, ಆಸಕ್ತಿಯಿಂದ ಆರಾಧನೆ ಮಾಡಬೇಕು. ನೀವು ಆರಾಧನೆ ಮಾಡಿ ನೋಡ್ರಿ, ಆತ್ಮ ಪರವಶರಾಗಿ ದೇವರಾತ್ಮ ನಿಮ್ಮ ಜೊತೆ ಮಾತಾಡ್ತಾನೆ. ದೇವರಾತ್ಮ ನಿಮ್ಮನ್ನು ಬಲಪಡಿಸ್ತಾನೆ. ನಿಮ್ಮ ರೋಗಗಳು ಹೋಗೋದು ನೀವು ಅನುಭವಿಸ್ತೀರಾ, ನಿಮ್ಮ ಬಲಹೀನತೆಗಳು ಹೋಗೋದು ಅನುಭವಿಸ್ತೀರಾ, ನಿಮ್ಮ ಸಮಸ್ಯೆ ಹೋಗೋದು ಅನುಭವಿಸ್ತೀರಾ. ದೆವ್ವ ಇದ್ರೆ ದೆವ್ವ ಹೋಗೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಗಾಗುತ್ತೆ ಅನುಭವ ಏನಂದ್ರೆ ನೀವು ಫ್ರೀ ಆಗಿದ್ದೀರಾ ಅಂತ, ನೀವು ಸ್ವತಂತ್ರರಾಗಿದ್ದೀರಾ ಅಂತ, ನೀವು ಬಿಡುಗಡೆ ಆಗಿದ್ದೀರಾ ಅಂತ, ನಿಮ್ಮ ಗಡ್ಡೆ ಉದುರೋಗಿದೆ ಅಂತ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ಕ್ರಿಸ್ತನ
ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅದನ್ನು ಕೇಳ್ತಿರಲ್ಲ, ಹುಡುಕ್ತಿರಲ್ಲ, ತಿಳ್ಕೊಳ್ತಿರಲ್ಲ. ಅವುಗಳು ಸತ್ಯ ದೇವರ ವಿಷಯದಲ್ಲಿ, ನಿತ್ಯ ದೇವರ ವಿಷಯದಲ್ಲಿ, ನಿತ್ಯ ಜೀವ ಇರುವ ದೇವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತದಲ್ಲ. ಯೇಸು ಸ್ವಾಮಿನ ಹುಡುಕಿದ್ರೆ ನಿನಗೆ ಅಸತ್ಯ ಸಿಗಲ್ಲ, ಸತ್ಯ ಸಿಗುತ್ತೆ. ಯೇಸು ಸ್ವಾಮಿನ ಹುಡುಕಿದ್ರೆ ಹೋಗೋ ಜೀವ ಹೋಗಿ ನಿತ್ಯ ಜೀವ ನಿನಗೆ ಬರುತ್ತಂತರಿ. ಯೇಸು ಸ್ವಾಮಿ ಒಬ್ಬನೇ ಆರಾಧನೆಗೆ ಯೋಗ್ಯನು. ಯೇಸು ಸ್ವಾಮಿಗೆ ಒಂದಕ್ಕೆ, ಆ ನಾಮಕ್ಕೆ ಮಾತ್ರನೇ ಪರಲೋಕ ಭೂಲೋಕ ಮೃತ್ಯು ಎಲ್ಲ ಕಡೆ ಅಡ್ಡ ಬೀಳೋದು. ಆ ನಾಮವನ್ನ ದೇವರು ಉನ್ನತವಾಗಿಟ್ಟಿದ್ದಾನೆ. ಭೂಮಿಯಲ್ಲಿ ಅವನ ಮನೆಯಲ್ಲಿ ಆ ನಾಮ ಆರಾಧಿಸೋದಕ್ಕೆ. ಯಾಕೆಂದ್ರೆ ದೇವರು ಯಾಕೆ ಯೇಸುವನ ಮುಂಬಲವಾಗಿಟ್ಟಿದ್ದಾನೆ ಅಂದ್ರೆ ಅವನೇ ನಮಗೋಸ್ಕರ ನಮ್ಮ ಪಾಪಗಳನ್ನ, ಶಾಪಗಳನ್ನ, ಕರ್ಮಗಳನ್ನ, ಭಾರವನ್ನ, ಚಿಂತೆಯನ್ನ, ನೋವನ್ನ ಹೊತ್ತುಕೊಂಡಂತೆ ಯೇಸು ಹೇಳ್ತಾನೆ, ನಿಮಗಾಗಿ ರಕ್ತ ಸುರಿಸಿದ್ದಾನೆ, ನಿಮ್ಮನ್ನ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾನೆ. ನನಗೆ ಬರಬೇಕಾದಂತ ಆರಾಧನೆಯನ್ನ ಸೈತಾನ್ ಅವನು ಅಂದ್ಕೊಂಡಿದ್ದಾನಲ್ಲ. ನಾನೊಂದು ವಿಷನ್ ನೋಡ್ತೀನಿ. 2 ಸಿಂಹಾಸನ ಇದೆ. ಒಂದು ಸಿಂಹಾಸನದ ಮೇಲೆ ದೇವರು ಕೂತಿದ್ದಾರೆ, ಇನ್ನೊಂದು ಸಿಂಹಾಸನ ದೆವ್ವ ಕೂತ್ಕೊಂಡಿದ್ದಾನೆ. ಜನ ಯಾರ ಕಡೆ ಜಾಸ್ತಿ ಇದ್ದಾರೆ ಅಂದರೆ ಸೈತಾನ್ ಕಡೆ ಜಾಸ್ತಿ ಇದ್ದಾರೆ. ಯಾಕೆಂದರೆ ಭೂಲೋಕದಲ್ಲಿ ಸೈತಾನ್, ಆ ಲೂಸಿಫರ್, ಅವನು ಪರಲೋಕದಲ್ಲಿ ಇದ್ದಂಥವನು, ದೇವರ ಸಂಗಡ ಇದ್ದಂಥವನು. ಆರಾಧನೆ ಅವನಿಗೆ ಗೊತ್ತಿದೆ, ದೇವರಿಗೆ ಸಲ್ಲಬೇಕಾದ ಮಹಿಮೆ ಗೊತ್ತಿದೆ, ಯಾವ ರೀತಿ ದೇವರಿಗೆ ಘನಪಡಿಸಬೇಕು ಅಂತ ಅವನಿಗೆ ಗೊತ್ತು. ಆದರೆ ದೇವರಿಂದ ದೊಬ್ಬಲ್ಪಟ್ಟ ನಿಮಿತ್ತವಾಗಿ ಈ ಲೋಕದಲ್ಲಿ ಇರತಕ್ಕ ಜನಗಳ ಹೃದಯವನ್ನು ಮಂಕು ಮಾಡಿಬಿಟ್ಟಿದ್ದಾನೆ. ನಿಜವಾದ ದೇವರಿಗೆ ಸಲ್ಲಬೇಕಾದಂಥ ಆರಾಧನೆ ಹೋಗದಾಗ ಅನೇಕರ ಹೃದಯ ಅವನು ತಡೀತಾ ಇದ್ದಾನಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಿದಾನಲ್ಲ. ನನ್ನನ್ನು ನಿನ್ನನ್ನು ರಕ್ಷಿಸಲ್ಪಟ್ಟಂತ ಯೇಸುವನ್ನ ಆರಾಧನೆ ಮಾಡಬೇಕನ್ನೋದು ದೇವರ ಚಿತ್ತ. ಇಸ್ರಾಯೇಲ್ ಜನಗಳನ್ನ ದೇವರು ಹೊರಗೆ ಕರ್ಕೊಂಡು ಬಂದಿದ್ದು ಯಾಕಂದ್ರೆ ಆರಾಧನೆ ಮಾಡಕ್ಕೆ. ಆರಾಧನೆ ಮಾಡೋದು ನಿಮ್ಮ ಕೆಲಸ, ದೇವರನ್ನ ಘನಪಡಿಸೋದು ನಿಮ್ಮ ಕೆಲಸ, ದೇವರನ್ನ ಮಹಿಮೆ ಪಡಿಸೋದು ನಿಮ್ಮ ಕೆಲಸ. ನೀವೇನೇ ಮಾಡಿದ್ರು ರಕ್ಷಣೆ ಕೊಟ್ಟ ದೇವರಿಗಾಗಿ ಮಾಡಿ. ಭೂಲೋಕದಲ್ಲಿ ಎಲ್ಲ ಸಭೆ ದೇವರನ್ನ ಮಹಿಮೆ ಪಡಿಸಬೇಕು. ಪ್ರಿಯ ಸಹೋದರಿಯೇ, ದೇವರ ಆತ್ಮನಿಂದ ತುಂಬಲ್ಪಟ್ಟವರು ದೇವರನ್ನ ಆಡಿ ಮಹಿಮೆ ಪಡಿಸಬೇಕು ಅಂತ ಸತ್ಯತೆ. ಇಲ್ಲಿ ಯೆಶಾಯ ಪ್ರವಾದಿ ಭೂಲೋಕದ ಆರಾಧನೆಯನ್ನಲ್ಲ, ಪರಲೋಕದ ಆರಾಧನೆಯ ದರ್ಶನವನ್ನು ನೋಡ್ತಾರೆ. ಪರಲೋಕದ ಆರಾಧನೆಯ ದರ್ಶನ ಹೆಂಗಿದೆ ಓದಿ. ಆತನ ಸುತ್ತ ಸೆರಾಫಿಯರು ಇದ್ದರು, ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ, ಎರಡರಿಂದ ತನ್ನ ಮುಖವನ್ನು, 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು, 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಹಲ್ಲೆಲೂಯಾ. ಈ ವಚನ ಅರ್ಥ ಆಯ್ತಾ? ಯೆಶಾಯ ಪ್ರವಾದಿ ಭೂಲೋಕದ ದರ್ಶನ ನೋಡ್ತಾ ಇಲ್ಲ, ಪರಲೋಕದ ಆರಾಧನೆ ನೋಡ್ತಾ ಇದ್ದ. ನಿಮ್ಗಾದ್ರೂ ಇವತ್ತು ಚರ್ಚ್ಗಳಲ್ಲಿ ಚಾಪೆ ಐತೆ, ಚೇರ್ ಐತೆ, ಸೋಫಾ ಸೆಟ್ ಐತೆ. ಇವನ್ ನೋಡೋ ದರ್ಶನದಲ್ಲಿ ಹೆಂಗಿದ್ದಾರ್ರಿ? 6 ರೆಕ್ಕೆ ಉಳ್ಳ ದೇವದೂತರುಗಳು ದೇವರ ಮುಂದೆ ನಿಂತಿದ್ದಾರಂತೆ. ಕಾಲುಗಳು ನೆಲ ಸೋಕದೆ, 2 ರೆಕ್ಕೆಯಿಂದ ಮುಖ ಮುಚ್ಕೊಂಡಿದ್ದಾರೆ, 2 ರೆಕ್ಕೆಯಿಂದ ಕಾಲನ್ನ ಮುಚ್ಕೊಂಡಿದ್ದಾರೆ. 2 ರೆಕ್ಕೆ ನಾನ್ ಸ್ಟಾಪ್, ಒಂದು ಕ್ಷಣ ರೆಸ್ಟ್ ಇಲ್ಲದೆ ದೇವರನ್ನ ಹೊಡೆದು ಕರಗಳನ್ನ ಘನಪಡಿಸ್ತಾ ಇದ್ದಾರೆ. ಆ ದರ್ಶನವನ್ನ ಪ್ರವಾದಿಯಾದ ಯೆಶಾಯನು ನೋಡ್ತಾ ಇದ್ದಾನೆ.
ಆ ದರ್ಶನ ನೋಡುವಂಥ ಭಾಗ್ಯ ದೇವರವನಿಗೆ ಕೊಟ್ಟರು. ಕಾರಣ ಏನು? ನನಗೋಸ್ಕರ ಸೇವೆ ಮಾಡೋದಕ್ಕೆ ಯಾರಿದ್ದೀರಾ ಅಂತ ದೇವರ ಬಾಯಿಂದ ಶಬ್ದ ಬರುವಾಗ ಯಾರು ಮುಖ ನೋಡಲಿಲ್ಲ. ಪ್ರವಾದಿ ಯೆಶಾಯನು ಹೇಳ್ತಾನೆ, ದೇವರೇ ನಾನಿದ್ದೀನಿ, ದೇವರೇ ನಾನಿದ್ದೀನಿ, ಎಲ್ಲವನ್ನ ಬಿಟ್ಟು ನಾನು ನಿನ್ನ ಸೇವೆ ಮಾಡಲಿಕ್ಕೆ ಬರೋಕ್ಕೆ ರೆಡಿ ಇದ್ದೀನಿ, ನನ್ನನ್ನು ಕಳಿಸು, ನನ್ನನ್ನು ಕಳಿಸು, ಐ ಆಮ್ ರೆಡಿ. ನಾನು ಅಶುದ್ಧನು ದೇವರೇ, ನಾನು ಪರಿಶುದ್ಧನಲ್ಲಪ್ಪ. ನನ್ನ ಕಣ್ಣುಗಳು ಪರಿಶುದ್ಧನಾದ ದೇವರನ್ನ ನೋಡಿಬಿಡ್ತಲ್ಲ. ಅವನ ಮನ ಒಡೆಯಲ್ಪಟ್ಟವನಾಗಿ ದೇವರಿಗೆ ಕೇಳ್ತಾನೆ, ನಾನು ಅಶುದ್ಧನು. ಆಗ ಸೆರಾಫಿಯರು ಕೆಂಡನ ತೆಗೆದುಕೊಂಡು ಅವನ ನಾಲಿಗೆಯನ್ನು ಮುಟ್ಟಿಸಿ, ನೀನೀಗ ಶುದ್ಧನಾದೆ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ದೇವದೂತರು ಏನ್ ಮಾತಾಡ್ತಾ ಇದ್ದಾರ್ರಿ? ಯಾವುದೋ ಕತೆ ಮಾತಾಡ್ತಾ ಇಲ್ಲ. ಒಬ್ಬರಿಗೊಬ್ರು ದೇವಾದಿ ದೇವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಾನು ಯೇಸು ಹೋದ ನಿಮಿತ್ತವಾಗಿ ಭೂಮಂಡಲವೆಲ್ಲ ಪರಿಶುದ್ಧವಾಗಲಿಕ್ಕೆ ದೇವರು ಬಯಸಿದ್ದಾನೆ. ಯೇಸು ಭೂಲೋಕಕ್ಕೆ ಹೋದ ನಿಮಿತ್ತವಾಗಿ ಅಶುದ್ಧವಾದ ಈ ಭೂಮಂಡಲವನ್ನ ನಂಬುವವರ ಮೂಲಕ ದೇವರು ಶುದ್ಧ ಮಾಡ್ತಾರೆ. ಅದು ಸೈತಾನಿಗೆ ಇಷ್ಟ ಇಲ್ಲ. ಸೈತಾನನಿಗೆ ಏನಪ್ಪ, ಯಾರ ಆರಾಧನೆ ಮಾಡಬಾರ್ದು, ವಾಕ್ಯ ಕೇಳಬಾರ್ದು, ಸತ್ಯದಾರಿಲಿ ನಡಿಬಾರ್ದು, ಸತ್ಯವನ್ನು ಸ್ವೀಕರಿಸ್ಕೊಳ್ಬಾರ್ದು, ಅವರೆಲ್ಲರೂ ಲೌಕಿಕವಾದ ಕಾರ್ಯಗಳಲ್ಲಿ ಬಿಸಿಯಾಗಲಿ ಅಂತ. ಅವನ ಟಾರ್ಗೆಟ್ ಯಾರು ಗೊತ್ತಾ? ಅವನ ಟಾರ್ಗೆಟ್ ಪ್ರಾರ್ಥನೆ ಮಾಡೋರು, ಆರಾಧನೆ ಮಾಡೋರು, ದೇವರ ಮಹಿಮೆಯಲ್ಲಿ ದೇವರನ್ನ ಆತ್ಮ ಪರವಶರಾಗಿ ಮಹಿಮೆ ಪಡಿಸುವಂಥವರು, ಸತ್ಯಕ್ಕನುಗುಣವಾಗಿ ನಾನು ನಡೀತೀನಿ ಅಂತ ತೀರ್ಮಾನ ಮಾಡುವಾಗಲೇ ಅವನ ಅಡ್ಡಿನ ತಂದುಬಿಡ್ತಾನೆ. ಆದರೆ ದೇವರು ದೊಡ್ಡ ದೇವರು, ನಂಬುವಂಥವ್ರಿಗೆ ಅಧಿಕಾರ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ನಂಬೋರಿಗೆ ಏನು ಕೊಡ್ತಾ ಇದ್ದಾನೆ ದೇವರು? ನನ್ನ ಮಗನಾದ ಯೇಸುವಿನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೊಂಡ್ರೆ ಅದು ನಾನು ನಿಮಗೆ ಕೊಡ್ತೀನಿ. ಅವನ ನಾಮದಲ್ಲಿ ಸೈತಾನ್ ತಲೆನ ಜಜ್ಜಿಸ್ತೇನೆ. ಪ್ರಿಯ ಸಹೋದರಿ, ಇವತ್ತೊಂದು ಜಿರಳೆ ಓಡುವಾಗ, ಅಲ್ಲಿ ಓಡುವಾಗ ಮಕ್ಕಳಿಗೆ ಏನು ಮಾಡ್ತೀವಿ ನಾವು? ನಿಂತ್ಕೊಂಡು ಕೈಯಲ್ಲಿ ಎತ್ಕೊಂತೀವ? ಹೇಳ್ರಿ, ತುಳಿ ಅಂತೀವಿ, ಒಡಿ ಅಂತೀವಿ, ಸಾಯಿಸು ಅಂತೀವಿ. ಏನಕ್ಕೆ? ಕಚ್ಚಿಬಿಡ್ತೆ ಅಂತಲ್ಲ, ಆ ಮಗುಗೆ ಧೈರ್ಯ ಬರಲಿ, ಅದನ್ನು ನೋಡಿ ಭಯ ಪಡಬಾರ್ದು ಅಂತ ಮಾಡ್ತೀರಾ? ಇಲ್ಲ. ಯಾಕೆ ಮಾಡ್ತೀವಿ? ನಮ್ಮ ಮಕ್ಕಳಿಗೆ ಧೈರ್ಯ ಪಡಿಸ್ತೀವಿ, ಭಯ ಪಡಬಾರ್ದು. ನನ್ನ ದೇವರು ಹೇಳ್ತಾನೆ, ದೆವ್ವ ಬಂದಾಗ ಭಯ ಪಡಬೇಡ, ಸೈತಾನ್ ಬಂದಾಗ ಭಯ ಪಡಬೇಡಮ್ಮ, ನನ್ನ ನಾಮದಲ್ಲಿ ಅದನ್ನು ತುಳಿ, ನೀನು ಅದರ ಮೇಲೆ ಕಾಲಿಡು, ನನ್ನ ಶಕ್ತಿ ಅದನ್ನು ತುಳಿದು ಬಿಡ್ತದೆ. ಹಲ್ಲೆಲೂಯಾ. ನೀವು ಬರೀ ಕಾಲಿಡಿ ಸಾಕು. ನೀತಿವಂತನ ಪ್ರಾರ್ಥನೆ ಬಿದ್ದೋಗಲ್ಲ. ನೀತಿವಂತನ ಮಾಡುವ ಪ್ರಾರ್ಥನೆಗೆ ದೇವರು ದೊಡ್ಡ ಜಯವನ್ನು ತರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪರಲೋಕದ ಆರಾಧನೆ ಯಾರನ್ನು ನೋಡಲ್ಲಂತೆ. ಅವ್ರಿಗೆ ರೆಸ್ಟೇ ಇಲ್ಲ ರೀ. ಯಾಕೆ? ನಮ್ಮ ದೇವರು ಯಾರು? ಸರ್ವಶಕ್ತನಾದ ದೇವರು. ಒಂದೇ ಟೈಮಲ್ಲಿ ಅವನು ಎಲ್ಲ ಕಡೆ ಇರ್ತಾನೆ. ಒಂದೇ ಟೈಮಲ್ಲಿ ದೇವರು ಎಲ್ಲಿರ್ತಾನೆ? ಅದಕ್ಕೆ ಅವ್ರಿಗೆ ರೆಸ್ಟ್ ಇಲ್ಲ. ಅವ್ರೇನಾದರೂ ಒಂಚೂರು ದೇವ್ರು ಹೋಗೋಣಪ್ಪ ಅಂತ ರೆಕ್ಕೆ ನಿಲ್ಸೋದು ಮಾಡ್ಬೋದು ಅಂತ ದೇವರು ಅವನು ಸಕಲವಲ್ಲವ, ಸರ್ವಶಕ್ತನಾದ ದೇವರು. ಒಂದೇ ಟೈಮಲ್ಲಿ ಎಲ್ಲ ಕಡೆ ಇರೋ ದೇವರು, ಆ ಮಹಿಮೆ ದೇವರು. ಅವರಿಗೆ ಆಯಾಸ ಕೊಡಲ್ಲ. ಯಾಕೆಂದರೆ ಆ ದೇವದೂತ ಇರುವಂಥ ಜೀವಿತ ಇದೆಯಲ್ಲ, ನಮ್ಮ ಜೀವಿತ ಅಲ್ಲ, ಅದು ಮಹಿಮೆಯ ರೂಪ. ಅವರಿಗೆ ಆಯಾಸ ಆಗಲ್ಲ, ಅವರಿಗೆ ಹಸಿವು ಆಗಲ್ಲ, ಅವರಿಗೆ ನೋವಾಗಲ್ಲ. ಅವರು ಒನ್ಲಿ ದೇವ್ರನ್ನ ಘನಪಡಿಸ್ತಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ದೇವರು ಆತ್ಮಸ್ವರೂಪ, ಆತನನ್ನು ಆರಾಧನೆ ಮಾಡುವ ನಿಮ್ಮ ಆರಾಧನೆ ಸ್ಫೂರ್ತಿದಾಯಕವಾಗಿ, ಜ್ಞಾನದಾಯಕವಾಗಿ, ಆಸಕ್ತಿಯಿಂದ ಕೂಡಲ್ಪಟ್ಟಿರಲಿ. ನಿಮ್ಮ ಆರಾಧನೆಗೆ ನಿಮ್ಮ ಒಳಗಡೆ ಒಂದು ತೃಪ್ತಿ ಇರಬೇಕು. ನಾನು ಮಾಡಿದ ಆರಾಧನೆ ನನ್ನ ದೇವರು ಕೇಳಿದಾನಪ್ಪ,
ನಾನು ಮಾಡಿದ ಆರಾಧನೆ ನನ್ನ ದೇವರು ಕೇಳಿದ್ದಾನೆ ಅಂತ. ಪ್ರಿಯ ಸಹೋದರಿ, ಇವತ್ತು ಕರ್ತನ ಮೇಜು ನಮ್ಮ ಮುಂದಿದೆ. ನಿನ್ನೆಲ್ಲ ಆರಾಧನೆ ದೇವರಿಗೆ ಮಾತ್ರ ಸಲ್ಲದು. ನಿನ್ನೆಲ್ಲ ಮಹಿಮೆ ದೇವರಿಗೆ ಸಲ್ಲದು. ಭೂಲೋಕದಲ್ಲಿ ನಾವಿವತ್ತು ಯಾರಿಗೆ ಆರಾಧನೆ ಮಾಡ್ತಾ ಇದ್ದೇವೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಒಂದು ವೇಳೆ ನಾವು ಕಾಣದಂಥ ಕಾರ್ಯಗಳಿಗೆ ಆರಾಧನೆ ಮಾಡ್ತಾ ಇದ್ದೇವ? ಕಲ್ಲು ಮಣ್ಣು ಮರಕ್ಕೆ ನಾವು ಆರಾಧನೆ ಮಾಡ್ತಾ ಇದ್ದೇವ? ಸತ್ಯ ದೇವರಿಗೆ ನಾವು ಆರಾಧನೆ ಮಾಡ್ತಾ ಇದ್ದೇವ? ನಮ್ಮ ಆರಾಧನೆ ನಿಜವಾಗ್ಲೂ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಅದಕ್ಕೆ ಪೌಲ್ ಹೇಳ್ತಾನೆ, ನೀವೇನೇ ಮಾಡಿದ್ರೂ ಏಸು ಮೆಚ್ಚುವ ರೀತಿಯಲ್ಲಿ ಮಾಡಿರಿ. ಒಬ್ಬರಿಗೊಬ್ಬರು ಪ್ರೀತಿ ಮಾಡಿರಿ, ಸಹನೆಂದಿರ್ರಿ, ಸಮಾಧಾನವಾಗಿರ್ರಿ, ಒಳ್ಳೆ ಮಾತುಗಳನ್ನಾಡ್ರಿ, ದೇವರ ವಾಕ್ಯನ ಕುರಿತು ಮಾತಾಡ್ರಿ, ಆರಾಧನೆ ಕುರಿತು ಮಾತನಾಡ್ರಿ, ಬೂಸ್ಟ್ ಆಗೋದನ್ನ ಕುರಿತು ಮಾತನಾಡ್ರಿ. ನೀವು ಮಾಡುವ ಆರಾಧನೆ ಅದು ದೇವರಿಗೆ ಇಷ್ಟವಾಗಿರ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆರಾಧನೆ ಹೃದಯ ತುಂಬಲ್ಪಟ್ಟ ಆರಾಧನೆ ಆಗಿರಬೇಕು. ಆತ್ಮ ತುಂಬಿದ ಹೃದಯದಿಂದ ನಾವು ಆರಾಧನೆ ಮಾಡಬೇಕು. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ನಾವು ಆರಾಧನೆ ಮಾಡಬೇಕು. ಯಾಕಂದ್ರೆ ನಾವು ಬಾಯಾರಿ ಹಸಿದವರಾಗಿ ದೇವರ ಆತ್ಮನಿಗೆ ಒಳಗಾಗಿ ಆರಾಧನೆ ಮಾಡಬೇಕು. ಬಾಯಾರಿದವರು ಧನ್ಯರು, ಆತ್ಮದಲ್ಲಿ ಬಡುವವರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು. ಅವ್ರು ದೇವರನ್ನ ನೋಡ್ತಾರಂತೆ. ನಮ್ಮ ಆರಾಧನೆ ವ್ಯರ್ಥ ಆಗಬಾರ್ದು, ನಮ್ಮ ಆರಾಧನೆ ವ್ಯರ್ಥ ಆಗಬಾರ್ದು. ನೋಡಿ, ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಆತ್ಮನಿಲ್ಲದ ಆರಾಧನೆ ದೇವರು ಅಂಗೀಕರಿಸೋದಿಲ್ಲಂತೆ. ಪವಿತ್ರ ವಾಕ್ಯಗಳು ಆರಾಧನೆಗೆ ಇಂಧನ ಇದ್ದಂಗಂತೆ. ಇಂಧನ ಅಂದರೆ ಏನು? ಇಂಧನ ಅಂದರೆ ನಮ್ಮ ಆರಾಧನೆ ಹೆಂಗಿರ್ಬೇಕಂದ್ರೆ, ಪೆಟ್ರೋಲ್ ತುಂಬದಂಗೆ ಟ್ಯಾಂಕ್ ಪೆಟ್ರೋಲಲ್ಲಿ ಇದ್ದರೆ ಗಾಡಿ ನಿಲ್ಲಲ್ಲ, ಹೋಗುತ್ತೆ. ಪೆಟ್ರೋಲ್ ಇದ್ರಲ್ಲಿ ಗಾಡಿ ಓಡುತ್ತಾ? ನೀವು ಆರಾಧನೆ ಮಾಡಕ್ಕೆ ಬಂದಾಗ ನಿಮ್ಮ ಒಳಗಡೆ ಇಂಧನ ಇರಬೇಕಂತೆ. ಆ ಇಂಧನಕ್ಕೆ ನೀವೇನು ಮಾಡಬೇಕು? ಬೆಂಕಿ ಇಡಬೇಕು. ರಾಕೆಟ್ ನೋಡಿದ್ದೀರಾ? ರಾಕೆಟ್ ನೋಡಿದ್ದೀರಾ? ನೀವು ಯಾರು ಅಲ್ಲೋಗಿ ನೋಡೋಕ್ಕಾಗಲ್ಲ, ಟಿ ವಿ ಗಿವಿಲಿ ನೋಡಿದ್ದೀರಾ? ಹೆಂಗೆ ಹೋಗುತ್ತೆ ರಾಕೆಟು? ರಾಕೆಟ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ರಾಕೆಟ್ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು ಗೊತ್ತಾ? ಅದ್ರ ಹಿಂದ್ಗಡೆ ಬೆಂಕಿ ಇಡಬೇಕು. ಅದು ಬೆಂಕಿ ಹತ್ಕೊಂಡಾಗ್ಲೇ ಮೇಲಕ್ಕೆ ಹೋಗೋದು. ಮಾತಾಡಬಾರ್ದು. ರಾಕೆಟ್ಗೆ ಬೆಂಕಿ ಇಟ್ಟಾಗ ಅದು ಮೇಲೆ ಹೋಗುತ್ತೆ. ಇಲ್ಲೊಬ್ಬನು ಬರೀತಾನೆ, ಪವಿತ್ರ ವಾಕ್ಯಗಳು ಆರಾಧನೆಗೆ ಇಂಧನ ಇದ್ದಂಗಂತೆ. ಹಲ್ಲೆಲೂಯಾ. ಪವಿತ್ರ ಆತ್ಮ ಆರಾಧನೆಗೆ ಬೆಂಕಿ ಇದ್ದಂಗಂತೆ. ಆವಾಗಲೇ ತಾನೇ ನಾವು ಮರೆತು ಚಪ್ಪಾಳೆ ಹೊಡಿತೀವಿ, ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ, ಕುಣಿತೀವಿ, ಬೀಳ್ತೀವಿ, ಒದ್ದಾಡ್ತೀವಿ. ಯಾರಾದರೂ ನೋಡ್ಲಿ ಅಂತ ಬೀಳ್ತೀರಾ? ನಿಮ್ಮನ್ನ ಮರೆತು ಯಾರಿಗೋಸ್ಕರ ಬೀಳ್ತೀರಾ? ಈಗ ಬೀಳೋರೆಲ್ಲ ಹುಷಾರಾಗಿ ಬೀಳೋದು, ಕಲ್ಲಿರೋ ಜಾಗದಲ್ಲಿ ಬೀಳಲ್ಲ, ಕರೆಕ್ಟಾಗಿರೋ ಜಾಗದಲ್ಲಿ ಬೀಳ್ತೀವಿ. ಆದರೆ ಬೀಳೋದು ತಪ್ಪಲ್ರಿ. ಯಥಾರ್ಥ ಮನಸ್ಸಿಂದ ಆರಾಧನೆ ಮಾಡೋದು ತಪ್ಪಲ್ಲ, ಯಾರೋ ನೋಡ್ಬೇಕಂತ ಆರಾಧನೆ ಮಾಡೋದು ತಪ್ಪು. ನಮ್ಮ ದೇವರನ್ನ ನೋಡಿ ಆರಾಧನೆ ಮಾಡ್ರಿ. ಆ ಪರಿಶುದ್ಧಾತ್ಮ ಈ ವಾಕ್ಯಗಳನ್ನ ತುಂಬಿ ಆರಾಧನೆ ಮಾಡುವಾಗ, ಆ ಬೆಂಕಿಯ ಆತ್ಮ ನಿನ್ನೊಳಗೆ ಬರುವಾಗ ಅನೇಕರಲ್ಲಿ ದೆವ್ವ ಬಿಟ್ಟು ಹೋಗುತ್ತೆ, ರೋಗ ಬಿಟ್ಟು ಹೋಗುತ್ತೆ, ಸಮಸ್ಯೆ ಬಿಟ್ಟು ಹೋಗುತ್ತೆ, ಅಸಮಾಧಾನ ಬಿಟ್ಟು ಹೋಗುತ್ತೆ, ನಿನ್ನ ದರಿದ್ರ ಬಿಟ್ಟು ಹೋಗುತ್ತೆ. ಪ್ರಿಯ ಸಹೋದರಿ, ನಿನ್ನನ್ನು ದರಿದ್ರತನದಲ್ಲಿ ಇಡೋಕ್ಕೆ ದೇವರು ಇಷ್ಟಪಟ್ಟಿಲ್ಲ. ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡೋಕ್ಕೆ ಅವನೇ ದರಿದ್ರನಾಗ್ಬಿಟ್ಟ. ಆದ ಕಾರಣ ಈ ಆರಾಧನೆ ನಮ್ಮ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ನೀವು ಮನೇಲಿ ಹೋಗಿ ಆಮೇಲೆ ಓದ್ಕೊಳ್ರಿ. ಕೀರ್ತನೆ 89:15 ಅವನು ಬರೀತಾನೆ, ಉತ್ಸಾಹ ಧ್ವನಿಯನ್ನ ಕೇಳಿದ ಜನರು ಧನ್ಯರು. ಈ ಗದ್ದಲ ಇದೆಯಲ್ಲ, ಒಂದು ಹಲ್ಲೆಲೂಯಾ, ಈ ಗ್ರಾಮದಲ್ಲೆಲ್ಲ ಮುಚ್ಚಲ್ಪಟ್ಟ ಮನೆ ಕೇಳಬೇಕು. ಹಲ್ಲೆಲೂಯಾ. ನೀವು ಯಾವಾಗ ಒಂದ್ ಮನಸ್ಸಿಂದ ಆರ್ಭಟ ಮಾಡ್ತಿರೋ, ಮುಚ್ಚಲ್ಪಟ್ಟ ಮನೆ ತೆಗೆಯಲ್ಪಡಬೇಕು. ಯೆರಿಕೋ ಕೋಟೆ ಬೀಳಕ್ಕೆ ಕಾರಣ ಆರಾಧನೆ.
ಯೆರಿಕೋ ಕೋಟೆ ಬೀಳಕ್ಕೆ ಕಾರಣ ಅವರ ಆರ್ಭಟ. ದೇವರ ನಾಮದಲ್ಲಿ ಆರ್ಭಟಿಸಿದ್ರಲ್ಲ, ಕೋಟೆ ಬಿದ್ದೋಯ್ತು. ದೇವರು ಮೊದಲೇ ಹೇಳಿದ್ನ ಇಸ್ರಾಯೇಲ್ ಜನಗಳಿಗೆ, ನೀವು ಹಿಂಗೆ ಕೂಗ್ರಿ ಕೋಟೆ ಬೀಳಿಸ್ತೀನಿ ಅಂತ? ದೇವ್ರು ಹೇಳಿದ್ರು, ಸೈಲೆಂಟಾಗಿ ತಿರುಗಬೇಕು. ತಿರುಗುವಾಗ ಆರಾಧನೆ ಮಾಡಬೇಕು, ನನ್ನ ನಾಮನ ಕೂಗಬೇಕು. ದೆವ್ವಕ್ಕೆ ಮೊದಲು ಭಯ ಬರಬೇಕು. ನೀನು ಆರ್ಭಟಿಸುವಾಗ ಮೇಲಿರೋರೆಲ್ಲ ನೋಡ್ತಾವ್ರೆ, ಕೋಟೆ ಮೇಲೆ ನಿಂತ್ಕೊಂಡವರು. ಅವ್ರು ಹೇಳಿದ್ರು, ಏನು ಈ ಹುಚ್ಚರು ಏನು ಮಾಡ್ತಾವ್ರೆ ಅಂತ. ಇವ್ರ ಕೈಯಲ್ಲಿ ಕತ್ತಿ ಇಲ್ಲ, ಬರ್ಜಿ ಇಲ್ಲ, ಹಾಕಕ್ಕೆ ಬಾಂಬ್ ಇಲ್ಲ, ಏನೂ ಇಲ್ಲ, ಸುತ್ತಾವ್ರಲ್ಲ. ಇವ್ರು ಯಾರು ಇವ್ರು ಹುಚ್ಚರು ಅಂದರು. ಇವ್ರಿಗೆ ಗೊತ್ತಿಲ್ಲ ಇವ್ರು ದೇವ್ರ ಮಾತನ್ನ ಕೇಳ್ತಾವ್ರೆ. ಅವರೆಲ್ಲ ರಾಜನ ಮಾತು ಕೇಳ್ಬಿಟ್ಟು ಕತ್ತಿಗಳನ್ನ ಹಿಡ್ಕೊಂಡು ಕೋಟೆ ಮೇಲೆ ನಿಂತ್ಕೊಂಡವ್ರೆ. ಆದ ದೇವರಿಗೆ ಸ್ತೋತ್ರ. ನಿಮ್ಮ ಹತ್ರ ಏನೂ ಇರಲ್ಲ, ದೇವ್ರು ಇರ್ತಾನೆ. ನಿಮ್ಮ ಹತ್ರ ಯಾವ ಆಯುಧ ಇರಲ್ಲ, ವಾಕ್ಯ ಎಂಬ ಆಯುಧ ನಿಮ್ಮ ಹತ್ರ ಇರ್ತದೆ. ವಾಕ್ಯ ಎಂಬ ಕತ್ತಿ ನಿಮ್ಮ ಹತ್ರ ಇರ್ತದೆ. ಅದಕ್ಕೆ ಪೌಲ ಹೇಳ್ತಾನೆ, ವಿಶ್ವಾಸಿಯೇ ಸಕಲ ವಿಧವಾದ ಆಯುಧಗಳನ್ನು ನೀನು ಧರಿಸ್ಕೋ, ಯಾವಾಗಲೂ ರೆಡಿಯಾಗಿರು. ಯುದ್ಧ ಯಾವಾಗ ಬರುತ್ತೆ ಗೊತ್ತಿಲ್ಲ, ನೀನು ನಿಲ್ಲು, ನನ್ನ ದೇವ್ರ ಜಯ ಕೊಡ್ತೀನಿ. ಅದಕ್ಕೆ ಅವನು ಹೇಳ್ತಾನೆ, ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು. ಅದಕ್ಕೆ 81:1-2 ಹೇಳ್ತಾನೆ, ಗಟ್ಟಿಯಾಗಿ ಆಡ್ರಿ, ಜಯಧ್ವನಿಗೈರಿ, ರಾಗವನೆತ್ರಿ, ದಮ್ಮಡಿಯಿಂದ ದೇವರನ್ನ ಘನಪಡಿಸಿ. ಹಲ್ಲೆಲೂಯಾ. ನಾವೆಲ್ಲ ದೇವ್ರ ಸಮ್ಮುಖದಲ್ಲಿ ಎದ್ದು ನಿಂತ್ಕೊಳ್ಳೋಣ.